ನಮ್ಮ ದೇಶದಲ್ಲಿ ಸಣ್ಣ ಚುನಾವಣೆ ಗೆದ್ದರೂ ಅವರ ರೇಂಜೇ ಬದಲಾಗುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಮಗ ಕರ್ನಾಟಕದ ಮಂತ್ರಿಯಾದರೂ ಈಗಲೂ ಹಾಲು ಕರೆದು ಅದನ್ನು ಸೈಕಲ್ನಲ್ಲೇ ಪಕ್ಕದ ಊರಿನ ಡೈರಿಗೆ ತೆಗೆದುಕೊಂಡು ಹೋಗಿ ಮಾರುತ್ತಾರೆ. ಹೌದು, ಮಗ ಗೆದ್ದು ಶಾಸಕನಾದರೂ ತಂದೆ ಮಾತ್ರ ಯಾವುದೇ ಅಹಂಕಾರವಿಲ್ಲದೆ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ. ನಮ್ಮ ರಾಜ್ಯದ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ತಮ್ಮ ಸಾಮಾಜಿಕ ಕಾರ್ಯಗಳಿಂದ ಕ್ಷೇತ್ರದಲ್ಲಿ ಜನಮೆಚ್ಚುಗೆ ಪಡೆದ ಜನನಾಯಕ. ಇನ್ನು ಇವರ ತಂದೆ 74 ವರ್ಷದ ಮುತ್ತಣ್ಣ ಪೂಂಜಾ ಮಗ ಶಾಸಕನಾದ ಮೇಲೂ ಕೃಷಿ ಭೂಮಿಯಲ್ಲಿ ಹಗಲು ರಾತ್ರಿ ದುಡಿಯುವ ರೈತ. ಮಗ ಕ್ಷೇತ್ರದ ಶಾಸಕನಾಗಿ ಜನಸೇವೆ ಮಾಡುತ್ತಿದ್ದರೆ ತಂದೆ ಭೂಮಿ ತಾಯಿಯ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಮುತ್ತಣ್ಣ ಪೂಂಜಾ ಅವರು 3 ಎಕರೆ ಭೂಮಿಯಲ್ಲಿ ಸುಮಾರು 2,000 ಅಡಿಕೆ ಮತ್ತು ತೆಂಗಿನ ಕೃಷಿಯನ್ನು ಮಾಡುತ್ತಿದ್ದಾರೆ. ಹೈನುಗಾರಿಕೆಯನ್ನು ಮಾಡುವ ಮುತ್ತಣ್ಣ ಅವರು 2 ಹಸುಗಳನ್ನು ಕೂಡ ಸಾಕಿದ್ದಾರೆ. ಬಹಳ ವರ್ಷಗಳಿಂದ ಕೃಷಿ ಮಾಡುತ್ತಿರುವ ಮುತ್ತಣ್ಣ ಅವರು ಮಗ ಶಾಸಕನಾಗಿ ದೊಡ್ಡ ಗೆಲುವು ಸಾಧಿಸಿದರು ಕೃಷಿಯ ವೃತ್ತಿಯನ್ನು ಬಿಡದೆ ಸಾಮಾನ್ಯರಂತೆ ಇಂದಿಗೂ ದುಡಿಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಹಸುಗಳ ಹಾಲನ್ನು ತಾವೇ ಕರೆದು ಪಕ್ಕದ ಊರಿಗೆ ಸೈಕಲ್ನಲ್ಲೇ ಹೋಗಿ ಹಾಲನ್ನು ಮಾರಿ ಬರುತ್ತಾರೆ. ಯುವ ನಾಯಕ ಹರೀಶ್ ಪೂಂಜಾ ಅವರು ತಮ್ಮ ಜನಪರ ಕೆಲಸಗಳಿಂದ, ಅಭಿವೃದ್ಧಿ ಕಾರ್ಯಗಳಿಂದ ಜನರಿಂದಷ್ಟೇ ಅಲ್ಲದೆ ವಿರೋಧ ಪಕ್ಷದ ಮುಖಂಡರಿಂದಲೂ ಮೆಚ್ಚುಗೆ ಗಳಿಸಿರುವ ಶಾಸಕ. ಯಾವುದೇ ವಿವಾದಗಳಿಗೆ ಸಿಲುಕದೆ ದಿನನಿತ್ಯ ತಮ್ಮ ಭಾಗದ ಅಭಿವೃದ್ಧಿ ಕೆಲಸಗಳಿಂದಲೇ ಹೆಸರು ಪಡೆದುಕೊಂಡಿದ್ದಾರೆ. ಇಂತಹ ಶಾಸಕರ ತಂದೆ ಸ್ವಲ್ಪವೂ ಅಹಂಕಾರವಿಲ್ಲದೆ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ. ಮಗನ ಬಳಿ ಇರುವ ಸರಕಾರಿ ಸೌಲಭ್ಯಗಳನ್ನು, ಕಾರುಗಳನ್ನು ಸ್ವಂತಕ್ಕೆ ಬಳಸಿಕೊಳ್ಳದೆ ಸೈಕಲ್ ಬಳಸುತ್ತಿದ್ದಾರೆ. ಎಲ್ಲಾ ಶಾಸಕರು ಇದೇ ರೀತಿ ಕುಟುಂಬವನ್ನು ಬೆಳೆಸದೆ ಸಮಾಜವನ್ನು ಬೆಳೆಸಿದರೆ ನಮ್ಮ ರಾಜ್ಯ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಏನಂತೀರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.